ಟೆನ್ಷನ್ 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 ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಬರಬೇಕಾದ್ರೆ ಆಗಾಗ್ಗೆ ಫೋನಲ್ಲಿ ಮಾತನಾಡ್ತಾ ಇದ್ದಾರೆ, ಚಿಂತಾಕ್ರಾಂತರಾಗಿದ್ದಾರೆ. ಓಕೆ, ಇವತ್ತು ಮುಖ್ಯಮಂತ್ರಿಗಳು ರವೀಂದ್ರ ಕಲಾಕ್ಷೇತ್ರದ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಬರಬೇಕಾದ್ರೂ ಕೂಡ ಅಂದಿವೆ ದೂರವಾಣಿ ಮಾತನಾಡಿಕೊಂಡೇ ಬಂದಿದ್ದಾರೆ ಫೋನಲ್ಲಿ. ಅಲ್ಲಿ ವೇದಿಕೆಯಲ್ಲಿ ಕೂತಿದ್ದಾಗಲೂ ಕೂಡ ಮುಖ್ಯಮಂತ್ರಿಗಳು ಚಿಂತಾಕ್ರಾಂತರಾಗಿ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಒಟ್ಟಾರೆ ಈ ಮೂಡಾ ಪ್ರಕರಣದಲ್ಲಿ ಒಂದು ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ FIRಗಳು, ಇದೆಲ್ಲವೂ ಕೂಡ ಎಂಥವ್ರಿಗೆ ಆದರೂ ಕೂಡ ಟೆನ್ಷನ್ ಆಗುತ್ತೆ. ಇದು ಮುಖ್ಯಮಂತ್ರಿಗಳು ಅಂತಲೇ ಅಲ್ಲ, ಎಂಥವ್ರಿಗೆ ಆದರೂ ಕೂಡ ಟೆನ್ಷನ್ ಆಗುತ್ತೆ ಸಹಜವಾಗಿ. ಯಾಕೆಂದರೆ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು, ರಾಜಕೀಯ ಹೋರಾಟಗಳನ್ನು ಮಾಡಬೇಕು. 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಎದುರಿಸಿದವರೇ ಅಲ್ಲ ಸಿದ್ದರಾಮಯ್ಯನವರು. ಯಾವತ್ತಿದ್ರೂ ಒಂಥರ ಡೇರಿಂಗ್ ರಾಜಕಾರಣವನ್ನು ಮಾಡಿಕೊಂಡು ಬಂದಂಥವ್ರು. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅವರು ಕೂಡ ಊಹೆ ಮಾಡಿರಲಿಲ್ಲ. ನೋಡ್ತಾ ಇದ್ದೀರಾ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ತುಂಬ ಆ್ಯಕ್ಟಿವ್ ಸಿದ್ದರಾಮಯ್ಯನವರು. ಹಾಗೆ ನೋಡೋಕ್ಕೆ ಹೋದರೆ ತುಂಬ ಆ್ಯಕ್ಟಿವ್. ಮೊನ್ನೆ KDP ಸಭೆ ಮಾಡಿದ್ದಾರೆ ಮೈಸೂರಿನಲ್ಲಿ, ಅಲ್ಲೂ ಕೂಡ ಹಾಗೆಯೇ ಮಧ್ಯಾಹ್ನದ ನಂತರ ಯಾವಾಗ FIR ದಾಖಲಾಯಿತು ಅಂತ ಗೊತ್ತಾಯಿತು ಫುಲ್ ಸೈಲೆಂಟ್ ಆಗಿಬಿಟ್ರಂತೆ. ನಮ್ಮ ಮೈಸೂರು ಪ್ರತಿನಿಧಿ ಹೇಳ್ತಾ ಇದ್ರು, ಆ ಥರ KDP ಸಭೆ ಮಾಡೋದನ್ನ ನಾವು ನೋಡೇ ಇಲ್ಲ ಸಿದ್ದರಾಮಯ್ಯನವರು ಮಾಡಿರೋದು ಅಂತ. ಅಧಿಕಾರಿಗಳು ಬೆವರಿಳಿಸ್ಬಿಡ್ತಾ ಇದ್ರಂತೆ. ಬಟ್ ಮೊನ್ನೆ ತುಂಬ ಸೈಲೆಂಟ್. ಅದಾದ ನಂತರ ಈಗ ಅದೇ ಮುಂದುವರೆದಿದೆ. ಯಾಕೆಂದರೆ ಹೊರಗಡೆ ಅವರು ಮಾಧ್ಯಮದ ಮುಂದೆ ಮಾತನಾಡಬೇಕಾದ್ರೆ ನಾನು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ ಅಂತ ಏನು ಬೇಕಾದರೂ ಹೇಳ್ಬೋದು. ಆದರೆ ಕಾನೂನಾತ್ಮಕವಾಗಿ ಈಗ ಅದನ್ನು ಎದುರಿಸಬೇಕಲ್ಲ. ಹಾಗಾಗಿ ಟೆನ್ಷನ್ನಲ್ಲಿದ್ದಾರೆ. ಅದು ಅವರು ಆ ಟೆನ್ಷನಲ್ಲಿ ಕಾಲ್ನಲ್ಲಿ ಮಾತನಾಡ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲೂ ಕೂಡ ಅದೇ ರೀತಿ ಆತಂಕದಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಹಾಗಾಗಿ ಆಮೇಲೆ ಇದರ ಜೊತೆಗೆ ಕಾನೂನಾತ್ಮಕ ಹೋರಾಟ ಇರಲಿ, ಮಾಡ್ಬೋದು. ಬಟ್ ವಿರೋಧ ಪಕ್ಷಗಳ ಮಾತು ಪದೇ ಪದೇ ರಾಜೀನಾಮೆಗೆ ಒತ್ತಡ ಹಾಕ್ತಾ ಇರತಕ್ಕಂಥದ್ದು. ನೀವು ಜಂಬೂ ಸವಾರಿ ಉದ್ಘಾಟನೆ ಮಾಡಲ್ಲ, ಪುಷ್ಪಾರ್ಚನೆ ಮಾಡಲ್ಲ, ಅಷ್ಟರಲ್ಲಿ ಇಳಿತೀರಾ, ನೀವು ರಾಜೀನಾಮೆ ಕೊಡ್ತೀರಾ, CM ಕುರ್ಚಿಯಿಂದ ಇಳಿತೀರಾ, ಹೀಗೆಲ್ಲ ಮಾತುಗಳು ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ಕುಗ್ಗಿಸ್ಬಿಡುತ್ತೆ. ಸೊ ಹಾಗಾಗಿ ನಾವು ಕೂಡ ಸಿದ್ದರಾಮಯ್ಯನವ್ರನ್ನ ಈ ರೀತಿ ನೋಡೇ ಇಲ್ಲ. ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಅಷ್ಟೇ, ಈಗಲೂ ಅಷ್ಟೇ. ಬಟ್ ಇಂಥ ವಿಚಾರದಲ್ಲಿ ವೈಯಕ್ತಿಕವಾಗಿ ಬಂದಂತಹ ಆರೋಪಗಳು ಎಂಥವ್ರನ್ನು ಕೂಡ ಕುಗ್ಗಿಸುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನಾವು ನೋಡ್ತಾ ಇರ್ತಕ್ಕಂಥದ್ದು. ಇನ್ನೂ ಈಗ ಆರಂಭ, ಮುಂದಕ್ಕೆ ಹೇಗೆ ಏನು ಎತ್ತ ಪರಿಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರಲ್ವಲ್ಲ, ಯಾವಾಗಲೂ ಒಂದೇ ರೀತಿ ಇರಲ್ಲ. ಯಾವ ರೀತಿ ಬದಲಾವಣೆ ಬೇಕಾದರೂ ಆಗ್ಬೋದು ರಾಜಕೀಯವಾಗಿ.